6 ಮಂದಿಗೆ ಈಗ ಬಳ್ಳಾರಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಕರೋನಾ ದೃಢ ಆಗಿರೋದು. ಸೊ ಈ ಹಿನ್ನೆಲೆ ಅಪಾರ್ಟ್ಮೆಂಟ್ನ ಎಲ್ಲರಿಗೂ ಕೂಡ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸೋಕೆ ಸೂಚನೆ ಕೊಟ್ಟಿದ್ದಾರೆ. ಅದು ಪಬ್ಲಿಕ್ ಟಿವಿಯ ವರದಿ ಬಳಿಕ ಅಪಾರ್ಟ್ಮೆಂಟ್ ಅನ್ನು ಸದ್ಯ ಸೀಲ್ ಡೌನ್ ಮಾಡಲಾಗಿದೆ. ನಮ್ಮನ್ನ ಹೊರಗೆ ಬಿಡಿ ಅಂತೇಳಿ ಅಪಾರ್ಟ್ಮೆಂಟ್ನ ವಾಸಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಆರೋಗ್ಯ ಸಿಬ್ಬಂದಿ ಮತ್ತೆ ಪೊಲೀಸರ ಜೊತೆಗೆ ನಿವಾಸಿಗಳು ವಾಗ್ವಾದಕ್ಕಿಳಿದಿದ್ದಾರೆ. ಬಳ್ಳಾರಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ 6 ಮಂದಿಗೆ ಕರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಸತ್ಯನಾರಾಯಣ ಪೇಟೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಒಂದರಲ್ಲಿ ಈ ಅಪಾರ್ಟ್ಮೆಂಟ್ ನಲ್ಲಿ 300 ಮಂದಿ ಏನಿದ್ದಾರೆ ಅವರಿಗೆ ಆತಂಕ ಎದುರಾಗಿರೋದೀಗ. ಇತ್ತೀಚೆಗೆ ಕಾರ್ಯಕ್ರಮವೊಂದಕ್ಕೆ ಹೋಗಿರ್ತಾರೆ 70 ಮಂದಿ. ಆ ಪೈಕಿ ಈಗ 6 ಜನರಿಗೆ ಕರೋನಾ ಪಾಸಿಟಿವ್ ಬಂದಿರೋದು ಈ ಅಪಾರ್ಟ್ಮೆಂಟ್ ನಲ್ಲಿ ಆತಂಕದ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಸದ್ಯ ಈಗ ಪಬ್ಲಿಕ್ ಟಿವಿ ಇದನ್ನ ವರದಿ ಮಾಡ್ತಿದ್ದ ಹಾಗೆ ಅಪಾರ್ಟ್ಮೆಂಟ್ ಅನ್ನ ಸೀಲ್ ಡೌನ್ ಮಾಡಲಾಗಿದೆ. ಆದ್ರೆ ಅಲ್ಲಿನ ಜನ ಮಾತ್ರ ನಮಗೆ ಹೊರಗೋಗ್ಲಿಕ್ಕೆ ಬಿಡಿ, ಈ ರೀತಿ ಸೀಲ್ ಡೌನ್ ಮಾಡಬೇಡಿ ಅಂತ ಹೇಳಿ ಆರೋಗ್ಯ ಸಿಬ್ಬಂದಿಯ ಜೊತೆ ವಾಗ್ವಾದಕ್ಕೆ ಇಳಿತಾ ಇದ್ದಾರೆ. ಬೆಂಗಳೂರಲ್ಲಿ ಯಾವ ರೀತಿ ಅಪಾರ್ಟ್ಮೆಂಟ್ಗಳಲ್ಲಿ ಕರೋನಾ ಕೇಸ್ ಪತ್ತೆಯಾಗಿ ಆತಂಕಕ್ಕೆ ಕಾರಣ ಆಗಿತ್ತು, ಅದೇ ರೀತಿ ಈಗ ಬಳ್ಳಾರಿಯ ಸತ್ಯನಾರಾಯಣ ಪೇಟೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಒಂದರಲ್ಲಿ 6 ಪಾಸಿಟಿವ್ ಕೇಸ್ಗಳು ದಾಖಲಾಗಿದೆ. ಒಟ್ಟು 300 ಜನ ಈ ಅಪಾರ್ಟ್ಮೆಂಟ್ನಲ್ಲಿ ವಾಸ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಪೈಕಿ ಒಂದು 70 ಮಂದಿ ಕಾರ್ಯಕ್ರಮವೊಂದಕ್ಕೆ ಹೋಗಿ ಬಂದಿರ್ತಾರೆ. ಸೊ ಆ ಪೈಕಿ 6 ಜನಕ್ಕೆ ಕರೋನಾ ಪಾಸಿಟಿವ್ ಬಂದಿದೆ. ಈಗ ಇಡೀ ಅಪಾರ್ಟ್ಮೆಂಟ್ನಲ್ಲಿ ಕರೋನಾ ಆತಂಕವನ್ನ ಹೆಚ್ಚಿಸ್ತಾ ಇದೆ ಈ 6 ಪಾಸಿಟಿವ್ ಕೇಸ್ಗಳು. ಸೊ ಇದೀಗ ಎಲ್ಲರಿಗೂ ಕರೋನಾ ಪಾಸಿಟಿವ್ ಟೆಸ್ಟ್ ಮಾಡಿಸಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನವೀನ್ ಪರದೇಶಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನವೀನ್, ಸದ್ಯ ಎಲ್ರಿಗೂ ಟೆಸ್ಟ್ ಮಾಡಿಸಬೇಕು ಅಂತ ಹೇಳಿದ್ದಾರೆ. ಆ ಪ್ರಕ್ರಿಯೆ ಏನಾದರೂ ಶುರುವಾಗಿದೆಯಾ? ಸದ್ಯ ಅಲ್ಲಿ ಯಾವೆಲ್ಲ ಕ್ರಮಗಳು ಕೈಗೊಂಡಿದ್ದಾರೆ ಈಗ ಅಪಾರ್ಟ್ಮೆಂಟ್ ನಲ್ಲಿ? ವಿಜಯ್, ಸದ್ಯ ನಾವಿರೋದು ಬಳ್ಳಾರಿಯ ಸತ್ಯನಾರಾಯಣ ಪೇಟೆಯ ಅಪಾರ್ಟ್ಮೆಂಟ್ ಒಂದರ ಮುಂದೆ ಇದ್ದೀನಿ. ಈ ಅಪಾರ್ಟ್ಮೆಂಟ್ ನಲ್ಲೇ 6 ಪ್ರಕರಣಗಳು ದಾಖಲಾಗಿರುವಂತದ್ದು. ಹೀಗಾಗಿ ಅಪಾರ್ಟ್ಮೆಂಟ್ ಅನ್ನ ಸಂಪೂರ್ಣವಾಗಿ ಈಗ ಸೀಲ್ ಡೌನ್ ಅನ್ನ ಮಾಡಿರುವಂತದ್ದು. ನಂತರ ಪೊಲೀಸರನ್ನು ಕೂಡ ನಿಯೋಜನೆಯನ್ನ ಮಾಡಿರುವಂತದ್ದು. ಪೊಲೀಸರು ಕೂಡ ಅಲ್ಲಿರ್ತಕ್ಕಂಥ ಜನರಿಗೆ ಮನವರಿಕೆಯನ್ನ ಮಾಡ್ತಾ ಇದ್ದಾರೆ. ಯಾರು ಕೂಡ ಆಚೆ ಈಚೆ ಹೋಗಬಾರ್ದು ಅಂತ ಮನವರಿಕೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಈಗಾಗಲೇ ನಿನ್ನೆಯಿಂದಲೂ ಕೂಡ ಏನಂದ್ರೆ ಅವರ ಇಲ್ಲಿರ್ತಕ್ಕಂಥ 300ಕ್ಕೂ ಹೆಚ್ಚು ಜನರ ಕೋವಿಡ್ ಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ RT-PCR ಟೆಸ್ಟ್ ಅನ್ನೇ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗಿರುವಂತದ್ದು. ಆದ್ರೆ ಇಲ್ಲಿರ್ತಕ್ಕಂಥ ನಿವಾಸಿಗಳು ನಮಗೂ ಕೂಡ ಆಚೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವ್ಯಾರೂ ಕೂಡ ನೇರವಾಗಿ ಸಂಪರ್ಕವನ್ನ ಹೊಂದಿಲ್ಲ. ಹೀಗಾಗಿ ಇಲ್ಲಿರ್ತಕ್ಕಂಥ ಜನರಿಗೆ ಒಂದು ರೀತಿಯಾದಂತಹ ಆತಂಕ ಎದುರಾಗಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನ RT-PCR ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ಒಳಗಡೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ RT-PCR ಟೆಸ್ಟ್ ಅನ್ನ ಮಾಡ್ತಿರುವಂತದ್ದು ದೃಶ್ಯಾವಳಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ನೇರ ದೃಶ್ಯಾವಳಿಗಳಲ್ಲಿ ಇಲ್ಲಿರ್ತಕ್ಕಂಥ 300ಕ್ಕೂ ಹೆಚ್ಚು ಜನರನ್ನ RT-PCR ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಏನಂತಂದ್ರೆ ಇಲ್ಲಿರ್ತಕ್ಕಂಥ 78 ಮನೆ ಏನಿದೆ, ಇದರಲ್ಲಿ ಸುಮಾರು 300ಕ್ಕೂ ಹೆಚ್ಚಿನ ನಿವಾಸಿಗಳು ವಾಸವಾಗ್ತಾ ಇದ್ದಾರೆ. ಆದ್ರೆ ಹೈದರಾಬಾದ್ನ ಕಾರ್ಯಕ್ರಮವೊಂದಕ್ಕೆ ಹೋಗಿ ಬಂದಂತಹ ಜನರಲ್ಲಿ ಕರೋನಾ ಪಾಸಿಟಿವ್ ಕಂಡು ಬಂದ ಹಿನ್ನೆಲೆಯಲ್ಲಿ ಸಂಪೂರ್ಣವಾದ ಈ ಅಪಾರ್ಟ್ಮೆಂಟ್ ಅನ್ನ ಈಗಾಗಲೇ ಸೀಲ್ ಡೌನ್ ಅನ್ನ ಮಾಡ್ತಾ ಇರುವಂತದ್ದು. ಯಾರೆಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತೆ ಪೊಲೀಸರಿಗೆ ಮಾತ್ರ ಇಲ್ಲಿ ಒಳಗಡೆ ಅವಕಾಶಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಬಹುತೇಕ ಜನರ ಕೋವಿಡ್ ರಿಪೋರ್ಟ್ ಈಗಾಗಲೇ ಆರೋಗ್ಯ ಇಲಾಖೆಯ ಕೈ ಸೇರಿದೆ. ಸಂಜೆ ಒಳಗಾಗಿ ಗೊತ್ತಾಗುತ್ತೆ ಮತ್ತೆ ಎಷ್ಟು ಪ್ರಕರಣಗಳು ಏನಾದರೂ ಹೆಚ್ಚಿಗೆ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅನ್ನುವಂತ ದಾಖಲೆ ಸಂಜೆ ಒಳಗೆ ಗೊತ್ತಾಗಬೇಕಿದೆ. ವಿಜಯ್, ಜೊತೆಗೆ ನವೀನ್, ಈಗ ಹೊರಗೆ ಬರಬಾರ್ದು ಅಪಾರ್ಟ್ಮೆಂಟ್ ನಿಂದ ಅನ್ನೋದು ಸರಿ, ಬಟ್ 300 ಜನ ಅದಕ್ಕೂ ಹೆಚ್ಚಿರೋದ್ರಿಂದ ಅಪಾರ್ಟ್ಮೆಂಟ್ ಒಳಗೂ ಕೂಡ ಗುಂಪು ಸೇರಿದ ಹಾಗೆ ಕ್ರಮಗಳಾಗಬೇಕಾಗುತ್ತೆ. ಜೊತೆಗೆ ಸ್ಪಂದಿಸ್ತಾ ಇದ್ದಾರಾ RT-PCR ಟೆಸ್ಟ್ಗೆ ಅಲ್ಲಿನ ನಿವಾಸಿಗಳು? ಹೇಗೆ? ಖಂಡಿತವಾಗ್ಲೂ ಇಲ್ಲಿರ್ತಕ್ಕಂಥ ಬಹುತೇಕ ನಿವಾಸಿಗಳು ಅವರೆಲ್ಲರೂ ಕೂಡ RT-PCR ಟೆಸ್ಟ್ಗೆ ಒಳಪಡ್ತಾ ಇರುವಂತದ್ದು. ಎಲ್ಲರೂ ಕೂಡ ತಾವಾಗೆ ವಾಲಂಟರಿ ಆಗಿ RT-PCR ಟೆಸ್ಟ್ ಅನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಯಾರು ಕೂಡ ಆ ರೀತಿಯಾದಂತಹ ಅಂದ್ರೆ ಸರ್ಕಾರದ ನಿಯಮಗಳು ಏನಿದೆ ಆ ರೀತಿಯಾದಂತಹ ಯಾವುದೇ ನಿಯಮಗಳನ್ನ ಉಲ್ಲಂಘನೆಯನ್ನ ಮಾಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಜನರು ಎಲ್ಲರೂ ಕೂಡ ಒಂದು ಏನಂತಂದ್ರೆ RT-PCR ಟೆಸ್ಟ್ಗೆ ಒಳಪಡ್ತಿರುವಂತದ್ದು. ಅಂದ್ರೆ ಜೊತೆಗೆ ಇಲ್ಲಿರ್ತಕ್ಕಂಥ ಬಹುತೇಕ ಸಿಬ್ಬಂದಿಗಳು ಎಲ್ಲರೂ ಕೂಡ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲಿರ್ತಕ್ಕಂಥ ಜನರಿಗೆ ಇಲ್ಲ ಅಂತ ಹೇಳ್ಬೋದು. ವಿಜಯ್, ಓಕೆ, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ. ಬಳ್ಳಾರಿಯ ಸತ್ಯನಾರಾಯಣ ಪೇಟೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ನಲ್ಲಿ ಇದೀಗ ಅಲ್ಲಿರುವಂತಹ ಅಷ್ಟು ನಿವಾಸಿಗಳಿಗೆ RT-PCR ಟೆಸ್ಟ್ ಅನ್ನು ಮಾಡಲಿಕ್ಕೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಕೂಡ ಮುಂದಾಗಿದ್ದಾರೆ. ಜನ ಅವರ ತಾವಾಗೆ ವಾಲಂಟಿಯರ್ ಆಗಿ ಬಂದು ಟೆಸ್ಟ್ಗೆ ಒಳಪಡ್ತಾ ಇದ್ದಾರೆ. ಆದರೆ ಈ ರೀತಿ ಅಪಾರ್ಟ್ಮೆಂಟ್ ಅನ್ನ ಸೀಲ್ ಡೌನ್ ಮಾಡಬೇಡಿ, ನಮಗೆ ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಪೊಲೀಸ್ ಸಿಬ್ಬಂದಿಯ ಜೊತೆಗೆ ಮತ್ತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಜೊತೆಗೆ ವಾಗ್ವಾದಕ್ಕೆ ಇಳಿದಿದ್ದಂತಹ ಘಟನೆಗಳು ಕೂಡ ನಡೆದಿದೆ.